ಬುಲ್ಡೋಸರ್ ತಗೊಂಬಂದ್ಬಿಟ್ಟು ಮರ ತೆಗ್ಸಿದಿರಿ. ನೀವು ಅಂತ ಸಂದರ್ಭದಲ್ಲೆಲ್ಲ ಕೇಳಿದಿದ್ರೆ, ಅವ್ರಿಗೆ ಮರ ಕೊಟ್ಟಿದ್ದಿದ್ರೆ ನಾನು ಟಿಂಬರ್ ಕಾಸ್ಟ್ನ ಮೈನಸ್ ಮಾಡ್ತಾ ಇದ್ದೆ. That is what, my lord, in the trial court as ನೋಡಿ, ಅವೆಲ್ಲ ಹೊಸದಾಗಿ ನಾವ್ ಹೇಳ್ಕೊಡ್ಬೇಕು. KBJ NLLಗೆ, ಆ NLLಗೆ, ಈ NLLಗೆ ಅಂತ. ಅವರೇ ಮರ ಕಟ್ಕೊಂಡ್ರು ಸ್ವಾಮಿ, ಅದ್ರಲ್ಲಿ ಮನೆ ಬಾಕಲ್ ಮಗ್ಸ್ಕೊಂಡ್ರು, ನೇರಳೆ ಮರ ಇತ್ತು, ಅದ್ರಲ್ಲಿ ಮಂಚ ಮಾಡಿಸ್ಕೊಂಡ್ರು, ಎಲ್ಲ ಹೇಳ್ಬೋದಾಗಿತ್ತು. ಟಿಂಬರ್ ಕಾಸ್ಟ್ ಮೈನಸ್ ಮಾಡಿದ್ವಿ ಅಂತ. ನೀವೇನ್ ಮಾಡಿದ್ರು ಯಾರಿಗ್ ಗೊತ್ತು? ನ್ಯಾಯವಾಗಿ ಅವರೇ ತಗೊಂಡೋಗಿರ್ತಾರೆ ಅದನ್ನೆಲ್ಲ ಮಾಡಿದಾಗ. ಅಲ್ಲೇ ತೆಗೆದಿದ್ದಾರೆ ಅಂತ ರಿಪೋರ್ಟ್ ಹಾಕಿದ್ದಾರೆ ಸ್ವಾಮಿ. ತೆಗೆದದು ಬಿಲ್ಡೋಸರ್ ಅಲ್ಲಿ ಅವರು ತಗೊಂಡೋಗೋದು ನೀವು. ಕುಮಾರ್ ಅವರೇ, ಪ್ಲೀಸ್, ಐ ನೋ ವಾಟ್ ಹ್ಯಾಪನ್ಸ್ ಇನ್ ದಿ ವಿಲೇಜ್. ಗಾಡಿ ತರಿಸಿ, ಟ್ರ್ಯಾಕ್ಟರ್ ತರಿಸಿ, ಅದ್ರದ್ದು ಕೊಂಬೆಗಳನ್ನೆಲ್ಲ ನಾವು ಸೌದೆಗೆ ತಗೊಂಡೋಗಿ, ದಿಮ್ಮಿಗೆ ಮನೆ ಸಾಮಿಲಿಗೆ ತಗೊಂಡೋಗಿ, ನಿಮ್ಮೂರಲ್ಲಿರೋ ಸಾಮಿಲ್ಗೆನೇ ಸಾಬ್ರೋನ್ ಕೈನಲ್ಲಿ ಅಲ್ಗೆ ಮಾಡಿಸಿ, ಒಲ್ಲೆ ಅನ್ನೋರು ನಮ್ಗೇನ್ ಬೇಕಾಗಿಲ್ಲ ಮರ ಅನ್ನೋರು ಸಾಬಿಗೆನೇ ಆ ಟ್ರಂಕನ್ನ ಕೊಟ್ಟು ಮಾರ್ಬಿಟ್ಟು ಎಲ್ಲ ಮಾಡಿರ್ತಾರೆ. ಇದೇನು ಹೊಸ್ದ? ನಮ್ಗೆ ಎಲ್ಲ ಕೇಳಿರ್ತೀವಿ ನಾವು. ಟ್ರಯಲ್ ಕೋರ್ಟ್ನಲ್ಲಿ ನಡೆಸುವಾಗ ಫಸ್ಟ್ ಅಪ್ಲೇಟ್ ಕೋರ್ಟ್ನಲ್ಲಿ ಇದ್ನಲ್ಲ ನಾನು, ಎಲ್ಲ ಕೇಳಿರ್ತೀನಿ. ಎಲ್ಲ ತಗೊಂಡೋಗಿರ್ತಾರೆ. ಬಿಟ್ಟೋಗಿರೋದೇನು ಅಂದ್ರೆ ಮಾವಿನ ಎಲೆ, ಸಣ್ಣ ಪಣ್ಣ ಕಡ್ಡಿ ಪಡ್ಡಿ ಇರ್ತಾವಲ್ಲ, ಅದು ಸೌದೆ ಕೂಡ ತಗೊಂಡೋಗಿರ್ತಾರೆ. ತಗೊಂಡೋಗಿ ಎಲ್ಲ ಬಿಟ್ಟಿರ್ತಾನೆ. ಬೊಡ್ಡೆ ಒಂದಿರುತ್ತಲ್ಲ, ಅದನ್ನೇನು ಮಾಡ್ಕೊಳಕ್ಕಾಗಲ್ಲ, ಅದನ್ನ ಬಿಟ್ಟು ಹೋಗ್ತಾನೆ. ಕೆಳಗಡೆಯಿಂದ ಒಂದು 3 ಅಡಿ ಬಿಟ್ರೆ ಅದನ್ನ ಮಟನ್ ಸ್ಟಾಲ್ಗೆ ಹಾಕ್ತಾರೆ, ಮಟನ್ ಕಟ್ ಮಾಡಕ್ಕೆ. ನೀವು ಸರಿ, ನಾವು ವೇರ್ ಇಸ್ ದಿ ಎವಿಡೆನ್ಸ್ ಸರ್? ನೀವೇನೋ ಇಲ್ಲಿ ಕೂತ್ಕೊಂಡು ಇವಾಗೆಲ್ಲ ಇದನ್ನೆಲ್ಲ ಆರ್ಗ್ಯುಮೆಂಟ್ ಹೇಳ್ತಾ ಇದ್ದೀರಿ. ವೇರ್ ಇಸ್ ದಿ ಎವಿಡೆನ್ಸ್ ಸರ್? ವಾಟ್ ಯುವರ್ ಪರ್ಸನ್ ಡಿಡ್? ಅಲ್ಲಿ ಹೋದಾಗ ನೋಡಿದ್ನ ಅವನು ಯಾವ ಥರದ ಮರ ಇದೆ ಅಂತ ನೋಡಿದ್ನ? ಆ ಮರ ಅವರೇ ಕತ್ತರಿಸ್ಕೊಂಡ್ರಾ? ನೀವು ಕತ್ತರಿಸಿದ್ರಾ? ನೀವು ಕತ್ತರಿಸಿದ್ರ ಅವ್ರು ಕತ್ತರಿಸ್ಕೊಂಡ್ರ? ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸ್ವಾಮಿ. ಅಬ್ಜೆಕ್ಷನ್ ಅವರೇ ರೈಸ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾರೆ. ಅಷ್ಟೊತ್ಕಾಗಲೇ ಹೇಮಾವತಿ ಕೆನಾಲ್ ತೆಗ್ದಿದ್ದಾರೆ, ಕೆಲವು ಮರಗಳು ಅದಕ್ಕೆ ನಾಲೆಗೆ ಹೋಗಿದೆ ಅಂತ ಅವರೇ ರಿಪೋರ್ಟ್ ಆಗ್ತಾರೆ. ಮತ್ತೆ ಹೇಳಿ ಅದ್ನವ್ರಿಗೆ. ಅಷ್ಟೇ ಆಗೋದು. ಅವ್ನ್ಗೆ ಹೇಳ್ಬಿಡ್ತಾರೆ ಇಷ್ಟಕ್ಕೆ ಅಂತ ಅಂದ್ಬಿಟ್ಟು ಅವ್ನು ತಗೊಂಡೋಗ್ತಾನೆ. ಅಲ್ಲಿ ಅವ್ರಿಗೇನು ಅಂತಂದ್ರೆ, ಅದನ್ನ ಸಾಗವಣೆ ಮಾಡೋದು, ಅದನ್ನೆಲ್ಲ ಇಟ್ಕೊಳ್ಳೋದು, ಮತ್ತೊಂದು ಮಾಡೋದು ಎಲ್ಲ ಕಷ್ಟ ತಪ್ಪುತ್ತಲ್ಲ. ಏನೋ ಅಂತಾನೆ, ಏನ್ ನೋಡಿ ಸ್ವಾಮಿ ನಮ್ಗೆ ಕೊಟ್ಬಿಡಿ ಅಂತ ಕೇಳಿರ್ತೀರಲ್ಲ ಹೋಗಿ. ಸರಿ, ನಮ್ನೇನ್ ನೋಡ್ಕೊಳಲ್ವಾ ಅಂತಾನೆ. ಮರಕ್ಕೆ 5,000 ರೂಪಾಯಿ ತರ ನನಗಿಲ್ಲಿ ತಳ್ಳು ಅಂತ. ಮಾಡಬಾರದೆಲ್ಲ ಮಾಡಿದ್ದಾರೆ ಇವರೇ. ಬಹಳ ಬೇಸರ ಆಗುತ್ತೆ. ಆಯ್ತು, ನಿಮಗೆ ಬಂದಿದ್ದು ನಿಮ್ಮ ಅನುಕೂಲಕ್ಕೆ ಬಂದಿದೆ, ನಾವೇನ್ ಮಾಡಿ ಅಂತ ಕೇಳಿರ್ಲಿಲ್ಲ. ಇದೇ ರೈತರು ಕೇಳಿದ್ರು, ತುಮಕೂರ್ಗೆ ನೀರಿಲ್ವೋ ಅಂತ. ಅವಾಗ ಅಲ್ಲಿ ಕೆನಾಲ್ ಮಾಡಿಕೊಟ್ವಿ. ಏನು ಬೇರೆಯವ್ರ ಉಪಕಾರಕ್ಕೆ ಮಾಡಿದಾರ? ನಿಮ್ದೇನು ಇದೇ ರೈತರ ಉಪಕಾರಕ್ಕೆ ಮಾಡಿರೋದು ಚಾನಲ್. ಅದನ್ನೆಲ್ಲ ಗಮನಕ್ಕೆ ಹಾಕೊಳ್ಳಲ್ಲ ಯಾರನ್ನು. ಅದನ್ನ ಇವ್ರ ಆರ್ಗ್ಯುಮೆಂಟಲ್ಲಿ ಇಲ್ವೇ ಇಲ್ಲ. ನನ್ನ ಉಪಕಾರಕ್ಕೆ ಮಾಡ್ಕೊಳ್ಳಿಲ್ಲ ಸ್ವಾಮಿ, ಇದೇ ರೈತರ ಉಪಕಾರಕ್ಕೆ ಮಾಡಿದ್ದು. ಬೇಡ ಅಂದ್ರೆ ಹೇಳಿ, ಇವತ್ತಿಗೂ ನಾವು ಮುಚ್ಚಿಬಿಡ್ತೀವಿ ಚಾನಲ್ಲು ಅಂತ ಹೇಳ್ಬೇಕು. ಅವ್ರವ್ರ ಜಾಗ ಅವ್ರವ್ರು ಕೊಟ್ಬಿಡ್ತೀವಿ ಅಂತ. ನಿಮ್ಮ ಅನುಕೂಲಕ್ಕೆ ನೀವು ಮಾಡಿದ್ಮೇಲೆ 750ಕ್ಕೆ 1 ಕುಂಟೆ ತಗೊಂಡ್ರು ಸ್ವಾಮಿ. ಇವಾಗ ಬೇಡ ಅಂತ ಹೇಳ್ಬೇಕಾಗಿತ್ತು ನೀವು. ನೀವೆಲ್ಲ ಊರವರೆಲ್ಲ ಸೇರ್ಕೊಂಡೋಗಿ ನಮ್ಮೂರಿಗೆ ಚಾನಲ್ ಬರೋದು ಬೇಡ, ನೀವು ಪಕ್ಕದೂರ್ಗೆ ಹಾಕಿ ಅಂತ ಹೇಳ್ಬೇಕಾಗಿತ್ತು. ಟರ್ನ್ ಮಾಡ್ಬಿಡ್ತಾ ಇದ್ವಿ ನಾವು. ನೀರು ಮಾತ್ರ ಬೇಕು. ಅದೇ ನೀರನ್ನು ತಗೊಂಡು ನೀವು ಎಲ್ಲ ಮಾಡ್ಕೋಬೇಕು, ದಿನಾಗಿನ ಕೆಲಸಗಳನ್ನ. ಬಟ್ಟೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಅದೇ ನೀರು ಬೇಕು. ಪೈರು ಪಚ್ಚೆಗೆ ಹಾಯಿಸ್ಬೇಕು. 50 ಅಡಿ ಆಳದಲ್ಲಿ ನೀರು ಹೋಗಿದೆ ಸ್ವಾಮಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈ ಸರಿ ನೀರು ಬಂದಿದೆ, ನಿಮ್ಮ ಜಮೀನ್ಗೆಲ್ಲ ಪಕ್ಕ ಕರಿಯುತ್ತೆ ಅಲ್ವಾ? ಹೋದ ವರ್ಷ ನೀರು ಪಾತಳಕ್ಕೆ ಇಳಿದೋಗಿತ್ತು KRS ಅಲ್ಲಿ. ಇವ್ರಿಗೆ ಜಗಳ ಕಾಯೋದು ಬಿಟ್ಬಿಟ್ಟು ಅಲ್ಲಿರೋ ಹೂಳ್ ತೆಗ್ದಿದ್ರೆ ಈ ವರ್ಷ ಇನ್ನು 3 TMC ಜಾಸ್ತಿ ಉಳ್ಕೊಳ್ಳೋದು ನಮ್ಗೆ ನೀರು. 3 TMC ಜಾಸ್ತಿ ಉಳಿಯುತ್ತೆ ನೀರು ಒಂದೇ. ಅಲ್ಲಿ ಹೆಸರಿಗೆ ಮಾತ್ರ 49 TMC ಅಂತ. ಹೂಳಜ್ಜ ಯಾರು ಬಿಡ್ಬೇಕು? ತೆಗಿಲಿಕ್ಕೆ ಸ್ವಲ್ಪ ಪರ್ಮಿಷನ್ ಭಾರಿ ಕಷ್ಟ. ಯಾಕಂತ ಡಿಸ್ಪೋಸಲ್ ಆಫ್ ದಿ ತಿಳಿತಿದೆಯಲ್ಲ. ಅಲ್ಲಪ್ಪ ರವಿ, ನನಗೆ ಗೊತ್ತಿದ್ದಲ್ಲ. ನಾವು ಮಾಡಿದೀವಿ, ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಅಲ್ಲ. 1 ನಿಮಿಷ ಕೇಳಿ. ಕೆಳಗೇರಿ ಅಂತ ಆಯ್ತಾ, ಧಾರವಾಡದಲ್ಲಿ ಬೇಸಿಗೆಲ್ ಕೆರೆ ಒಣಗ್ತು. ಒಣಗದಕ್ಕೆ ನಾವೇನ್ ಮಾಡಿದ್ವಿ ಗೊತ್ತೇನು? ಹೂಳ್ ತೆಗಿಬೇಕು ಕೆರೆದು. DC ಕರೆದೆ. 100 ರೂಪಾಯಿ ರಾಯಲ್ಟಿ ಪರ್ ಟ್ರ್ಯಾಕ್ಟ್ರು. ಸರ್ಕಾರಕ್ಕೆ 100 ರೂಪಾಯಿ ರಾಯಲ್ಟಿ ಪರ್ ಟ್ರ್ಯಾಕ್ಟ್ರು. 10 ಟ್ರ್ಯಾಕ್ಟ್ರು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಿ ಬಂಗ್ಲೆಗೆ ಓಡಿಸ್ದೆ. 1000 ರೂಪಾಯಿ ಕಟ್ಬಿಟ್ಟೆ.
ಸೊ DJ ಅವರೇನೆ 1000 ರೂಪಾಯಿ ಕಟ್ಟಿದ್ದಾರೆ ಅಂದ್ಮೇಲೆ ಯಾವನು ಕಮಕ್ ಕಿಮಕ್ ಅನ್ನಂಗಿಲ್ಲ ಅಂತ. 3 ದಿವಸದಲ್ಲಿ ಸುಮಾರು 2.25 ಎಕರೆ 2.5 ಎಕರೆ ಅಷ್ಟು ಕೆರೆನಲ್ಲಿ ಇರ್ತಕ್ಕಂಥ ಹೂಳನ್ನ ರೈತರುಗಳು ಬಂದು ತಾವಾಗೇ ತಗೊಂಡೋಗ್ಬಿಟ್ರು. ಯಾಕೆ ಗೊತ್ತೇನೋ? ಕೆರೆ ಮಣ್ಣಿಗಿಂತ ಬೇರೆ ಗೊಬ್ಬರ ಬೇಕಾ ನಿಮ್ಗೆ? ಇದೆಯಲ್ಲ ಎಷ್ಟು ಇವಾಗ ನೋಡಿದ್ವಲ್ಲ, ನಾವು ಮಾಡಿದ್ವಲ್ಲ, ನಮ್ಮ ಯಾರೋ ತಾತನ ಕಾಲದಲ್ಲಿ 23 ಮರ ಇದೆ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಬಂಗ್ಲೆನಲ್ಲಿ, ಒಳ್ಳೆ ಆಪೂಸು ಮಾವಿನ ಹಣ್ಣು. ಅದಕ್ಕೆಲ್ಲ ಭಾಳ ಹಿಸ್ಟ್ರಿ ಇದೆ. ಅದು ಪೂರ್ತಿ ಮಾವಿನ ತೋಟನ ತಗೊಂಡು ಬ್ರಿಟಿಷ್ ಕಾಲದಲ್ಲಿ ಅದೆಲ್ಲ ಮಾಡ್ಕೊಂಡು ಕಟ್ಟಿದ್ದು, ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದೀವಿ. ಈಗಲೂ 23 ಮರ ಇದೆ, ಒಳ್ಳೆ ಆಪೂಸು. ಒಂದ್ ನಿಮಿಷ ಕೇಳಿ, ಬರೇ ಅದ್ರಲ್ಲಿ ಬರೋ ಹಣ್ಣನ್ನು ಕಿತ್ತಾಡಕ್ಕಿದ್ರು, ಬುಡ ಗಿಡ ಯಾರು ನೋಡ್ಲಿಲ್ಲ. ಎಲ್ಲ ಈ ಗೊದ್ದೆಗಳು ಕೆಳಗಡೆ ಮಣ್ಣನ್ನ ಮಳೆ ಬಂದಾಗ ತೆಗೆದ್ಬಿಟ್ಟು ಗೂಡು ಮಾಡ್ಕೊಂಡ್ಬಿಡುತ್ತೆ, ಅದ್ರ ಒಳಗ್ ತನಕ ಆಳದ ತನಕ ಹೋಗ್ಬಿಡುತ್ತದು, ಮಣ್ಣು ಜವೆ ಆಗ್ಬಿಡುತ್ತೆ, ಅವಾಗ ಎಫೆಕ್ಟ್ ಹೋಗ್ಬಿಡುತ್ತೆ ಅದ್ರದ್ದು. ಸೊ ಕಾಯಿ ಏನಾಗುತ್ತೆ, ಕಚ್ಚಿದಾಗ ಬರುತ್ತೆ, ದುಂಬಿ ಬರುತ್ತೆ, ಎಲ್ಲ ಮಾಡುತ್ತೆ, ಔಷಧಿ ಹೊಡಿಸ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಆದ್ಮೇಲೆ ಬಂದು ದುಂಬಿ ಬಂದು ಎಲ್ಲ ಮಾಡಿ ಕಚ್ಚಿದ್ರೆ ಇಷ್ಟು ದಪ್ಪ ಆಗ್ತಾ ಇದ್ದಂಗೆ ನನ್ನ ಕಾಯಿ ಉದ್ರಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಪೌಷ್ಟಿಕಾಂಶ ಇಲ್ಲ. ಗೊತ್ತಾಯ್ತಲ್ಲ? 40ನೇ ವಯಸ್ಸಲ್ಲಿ, 42ನೇ ವಯಸ್ಸಲ್ಲಿ, 44ನೇ ವಯಸ್ಸಲ್ಲಿ ನೀವು ಪ್ರೆಗ್ನೆಂಟ್ ಆದ್ರೆ ಮಗು ಹುಟ್ಟೋ ಮಗು ಎಂಬಸೈಲ್ ಚೈಲ್ಡ್ ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ. ಸೊ ಮರ 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 ಮುದಿ ಆಗ್ಬಿಡುತ್ತೆ. ಅದಕ್ಕೆ ಪೋಷಣೆ ಕೊಡ್ಬೇಕು. ಪೋಷಣೆ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? 2 ತರ ಪೋಷಣೆ ಇದೆ. ಒಂದು ಟ್ರಿಮ್ಮಿಂಗು, ಬ್ರಾಂಚಸ್ ಓಲ್ಡ್ ಆದಾಗ ಅದನ್ನ ಟ್ರಿಮ್ ಮಾಡ್ಬೇಕು. ಎರಡನೇದೇನು? ಕೆಳಗಡೆಯಿಂದ ಪೋಷಣೆ ಕೊಡ್ಬೇಕು ಬೇರ್ಗೆ. ಸೊ ಅದಕ್ಕೇನ್ ಮಾಡಿದೆ, 10 ಟ್ರ್ಯಾಕ್ಟ್ರು ಕೆರೆ ಮಣ್ಣನ್ನು ತರಿಸಿ ಹಾಕಿಸ್ದೆ. ಆ ವರ್ಷದ ಮಾರನೇ ವರ್ಷ ನಮ್ಗೆ ಟ್ರಾನ್ಸ್ಫರ್ ಬಂದವರು ಪುಣ್ಯಾತ್ಮರು ಏನೋ ನಮ್ಮ ಮನೆಗೂ 2 ಡಬ್ಬ ಕಳ್ಸಿದ್ರು, ಅದು ಬೇರೆ ಪ್ರಶ್ನೆ ಆಯ್ತಲ್ಲ. ಏನೋ ಅವರು ಮನ್ಸಿಗೆ ಬಂತು, ಕಳ್ಸಿದ್ರು, ಆಯ್ತಲ್ಲ. ಈಗ ಮೊನ್ನೆ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದವ್ರು ಈ ಕತೆ ಎಲ್ಲ ಕೇಳ್ಬಿಟ್ಟು ಅವರು ಒಂದು ಬಾಕ್ಸ್ ಕಳಿಸ್ಕೊಟ್ರು, ಒಂದು 10 ಹಣ್ಣು. ಬಂದವ್ರಿಗೆಲ್ಲ ಅಲ್ಲ, ನಾನೇನ್ ಮಾಡಿದೆ ಗೊತ್ತೇನೋ? ಅವನ್ಗೆ ಹೇಳಿದೆ, ನೋಡಪ್ಪ, ದುಡ್ಡು ಕಾಸು ಎಲ್ಲ ಬೇಡ, PDJ ಅದರಿಂದ ಒಂದು 30,000 40,000 50,000 ಬಂದ್ರೆ ಮಾವಿನ ಹಣ್ಣಲ್ಲಿ ಅದನ್ನ ತಗೊಂಡು ಏನ್ ಮಾಡ್ಬೇಕು? ಅದ್ರ ಬದಲು ಏನ್ ಮಾಡಿದೆ, 50% ನಿಂಗೆ 50% ನಂಗೆ. ಔಷಧಿ ಹೊಡಿಬೇಕು. ಔಷಧಿ ಹೊಡಿಯೋದು ಬಹಳ ಕಷ್ಟದ ಕೆಲಸ, ಯಾಕೆಂದ್ರೆ ಮರಕ್ಕೆ ಹತ್ತಿ ಔಷಧಿ ಹೊಡಿಬೇಕು ಆ ಹೂ ಬಿಟ್ಟಾಗ. ಎರಡನೇದು, ಆ ಕಾಯಿ ಬಂದಾಗ ಮರಕ್ಕೆ ಹತ್ಸಿ ಕಿತ್ತಿಸ್ಬೇಕು. ಕೆಂಜಿಗ ಗಿಂಜಿಗ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಸೀಮೆಣ್ಣೆ ಎಲ್ಲ ಮೈಗೆ ಬಳ್ಕೊಂಡು ಹತ್ತಾರ. ವಾಸನೆ ಕೆಂಜಿಗ ಬರಲ್ಲ, ಮತ್ತೆ ಕಚ್ಚಕ್ಕೋಯ್ತು ಅಂತಂದ್ರೆ ಜಾರೋಗ್ಬಿಡುತ್ತೆ ಅಂತ. ಹಿಂದೆ ಎಲ್ಲ ಕೈ ಎಣ್ಣೆ ಅಂತ ಇರ್ತಿತ್ತಂತೆ, ಅದನ್ನ ಹಚ್ಕೊಳ್ಳೋರು ಈಗ ಸೀಮೆಣ್ಣೆ ಹಚ್ಕೋತಾರೆ, ಅಷ್ಟೇ ವ್ಯತ್ಯಾಸ. ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳಿ. ಹತ್ಸಿ ಎಲ್ಲ ಮಾಡಿಸಿ ತೆಗ್ಸಿದ್ವಿ, ಬಿತ್ತು ತಪ್ಪ ಅಂತ ಕೆಲವೆಲ್ಲ, ಮತ್ತೆಲ್ಲ ಚೆನ್ನಾಗಾಯ್ತು. ಎಲ್ಲಾ ಸ್ಟಾಫು, ಡಿಸ್ಟ್ರಿಕ್ಟ್ ಕೋರ್ಟ್ ಒಬ್ಬರೇ ಅಲ್ಲ, ಡಿಸ್ಟ್ರಿಕ್ಟ್ ಕೋರ್ಟು, ಸಿವಿಲ್ ಜಡ್ಜು, ಸೀನಿಯರ್ ಡಿವಿಷನ್, ಜೂನಿಯರ್ ಡಿವಿಷನ್ ಎಲ್ಲಾ ಸ್ಟಾಫ್ಗೂ 2 ಹಣ್ಣು ಕೊಟ್ಟೆ. ಅವರೆಲ್ಲ ಆಸೆ ಕಣ್ಣಿಂದ ಬರೀ ನೋಡ್ತಾ ಇದ್ರು ಹೊರತು ಇದ್ವರೆಗೆ ತನಕ ತಿಂದಿರಲಿಲ್ಲ ಡಿಸ್ಟ್ರಿಕ್ಟ್ ಜಡ್ಜ್ ಇದು. ಆಯ್ತಾ? ಮನೆ ಕಾಯೋ ಪೊಲೀಸ್ನವ್ರಿಗೆಲ್ಲ ಕೊಟ್ಟೆ, ನಮ್ಮ DC ಕೊಟ್ಟೆ ಕರೆದು, ಅಲ್ಲಿಂದ ಇವ್ರು ಕೊಟ್ವಿ ಕಮಿಷನರ್ಗೆ, ಯಾರು ಕೇಳಿದ್ರೆ ಎಲ್ರಿಗೂ ಕೊಟ್ವಿ. ಪಾರಿಜಾತದ ಗಿಡ ಹಾಳಾಗ್ಬಿಟ್ಟಿತ್ತು, ಯಾರೋ ಹಾಕಿದ್ರು ತಾತನ ಕಾಲದಲ್ಲಿ, ಪೂರ್ತಿ ಹಾಳಾಗೋಗ್ಬಿಟ್ಟಿತ್ತು. ಒಂದು ನೆಲಬಾವಿ ಇದೆ ಡಿಸ್ಟ್ರಿಕ್ಟ್ ಜಡ್ಜಿ ಬಂಗ್ಲೆನಲ್ಲಿ, ನೆಲಬಾವಿ ರೆಗ್ಯುಲರ್ ಆಗಿರುತ್ತೆ, ಅದು ಓಪನ್ ವೆಲ್. ಅದೋ ಕಾಲದಲ್ಲೆಲ್ಲ ಬಿಟ್ಟು ಹೋಗಿದೆ, ಅದು ಪೂರ್ತಿ ಹೂಳು ತುಂಬ್ಕೊಂಡ್ಬಿಟ್ಟಿದೆ. ನಾವು ಹೋಗಿ ಆ ಪಂಪ್ ತರಿಸಿ ಹೊರಗಡೆ ನೀರನ್ನ ಹಾಕಿಸಿ ಮೇಲ್ಗಡೆಯಿಂದ ಸ್ವಲ್ಪ ನೀರು ಬಿಟ್ಟು ಕೆಸರು ಮಾಡಿಕೊಂಡು, ಇಳಿವಾಗ್ಲೇ ಹೇಳಿದೆ ತುಕ್ಕಿಡ್ದಿರುತ್ತೆ ಹುಷಾರು, ಪೈಪ್ ಹಿಡಿಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಅವ್ನು ಪೈಪ್ ಹಿಡ್ದ ಡಪಕ್ ಅಂತ ಕೆಳಗೆ ಹೋಗ್ಬಿಟ್ಟ. ಪುಣ್ಯಕ್ಕೆ ನಾವು ಸೊಂಟಕ್ಕೆಲ್ಲ ನನ್ನ ಹಗ್ಗ ಹಾಕಿ ಹಿಡ್ಕೊಂಡಿದ್ವಿ. ಅವನು ಇಳಿವಾಗ್ಲೇನೆ ಹೇಳಿದ್ದೀನಿ ಬೇಡ ಕಣ್ಣೋದು ಮುಟ್ಬೇಡ ಅಂತ. ಅವ್ನು ಅದನ್ನ ಸಪೋರ್ಟ್ ತಗೊಂಡ ಲಪಕ್ ಅಂತ ಮುಡ್ದೋಯ್ತು, ಕೆಳಗೆ 5 ಅಡಿ ಹೋಗ್ಬಿಟ್ಟ. ಲಪ್ ಅಂತ ನಾವು ಹಿಡಿದ್ವಿ, ಸರಿ ಹೋಯ್ತು. ನಾನು ಹಿಡ್ಕೊಂಡಿದ್ದೆ ಹಗ್ಗನ, ಮಾಡಿಸಿ ಕ್ಲೀನ್ ಮಾಡಿಸ್ದೆ. ಬಿರು ಬೇಸಿಗೆನಲ್ಲಿ 5 ಅಡಿ ಓಪನ್ ವೆಲ್ ಅಲ್ಲಿ ನೀರಿತ್ತು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಬಂಗ್ಲೆನಲ್ಲಿ. ಆ ನೀರನ್ನ ದಿನಾ ಗಿಡ ಕೊಡಿಸುವೆ. ಆಯ್ತಾ? ಅನ್ನೇ ಈ ಕಡೆಗೆ 9, ಈ ಕಡೆಗೆ 10, ಈ ಕಡೆಗೆ 10 ತೆಂಗಿನ ಮರ ಹಾಕ್ಸಿದ್ದೀನಿ ಹೊಸದಾಗಿ. ಅಲ್ಲಿ ಯಾವುದೋ ಹಳೆ ಕಾಲದ ತೆಂಗಿನ ಮರ ಇತ್ತು, ನಾನು ತರಿಸಿ ಈ ಕಡೆದು ಮಂಡ್ಯ ಕಡೆದು ತರಿಸಿ ಸಸಿನ ಕಟ್ಸಿದ್ದೀನಿ. ಈಗ ಮುಂದಿನ ವರ್ಷನ ಅದ್ರ ಮುಂದಿನ ವರ್ಷನ ಒಂಬಾಳೆ ಬಿಡುತ್ತದು. ಬಿಡ್ಲಿ ಬೇಡ. 10 ತೆಂಗಿನ ಮರ ಅಂದ್ರೆ ಏನು ಅವನ್ಗೆ ಬೇಕಾದಂಗ ಆಗತ್ತದು.